ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಿರೋದ್ರಿಂದ ಶೃಂಗೇರಿಯಲ್ಲಿ ಭೋಗರಿತಾ ಇರುವಂಥದ್ದು ಸಿರಿಮನೆ ಫಾಲ್ಸ್. ಶೃಂಗೇರಿಯಲ್ಲಿ ಭೋರ್ಗರಿತಾ ಇದೆ ಸಿರಿಮನೆ ಜಲಪಾತ. ಬೆಟ್ಟದಿಂದ ಬಂಡೆ ಸೀಳ್ಕೊಂಡು ಧುಮುಕ್ತಾ ಇರುವಂಥದ್ದು ನೀರು. ಹಾಲ್ನೊರಿಯಂತೆ ಹರಿತಾ ಇರುವಂತಹ ನೀರು ಮನಮೋಹಕವಾಗಿದೆ ದೃಶ್ಯ. ಈ ಮಾನ್ಸೂನ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಫಾಲ್ಸ್ಗಳಿಗೆ ಅಥವಾ ಮಲೆನಾಡು ಪ್ರದೇಶಕ್ಕೆ ಪ್ರವಾಸ ಹೋಗೋದಕ್ಕೆ ಬಯಸ್ತಾರೆ. ಯಾಕಂದ್ರೆ ಒಳ್ಳೆ ಸಮಯ, ಯಾವುದೇ ಫಾಲ್ಸ್ಗಳಾಗಿರ್ಬೋದು ಈ ಸಮಯದಲ್ಲಿ ತುಂಬ ಹರಿತಾ ಇರುತ್ತೆ, ನೋಡೋದಕ್ಕೆ ಚಂದ ಇರುತ್ತೆ, ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಈ ಮಾನ್ಸೂನ್ ಸಂದರ್ಭ ಮಾಡಿಸಿದೆ. ಈ ಸಿರಿಮನೆ ಫಾಲ್ಸ್ ತುಂಬ ಹರಿತಾ ಇದೆ, ಹಾಲ್ನೊರೆಯಂತೆ ನೀರು ಧುಮುಕ್ತಾ ಇರುವಂಥದ್ದು. ಆದರೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಅಲ್ಲಿರುವ ಅಧಿಕಾರಿಗಳಾಗಿರ್ಬೋದು ಅಥವಾ ನಾವೆಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಸ್ಗಳನ್ನು ನೋಡ್ಬೋದು. ಇನ್ನು ಮುಂದೆ ಈ ಹುಚ್ಚಾಟ ಮಾಡುವಂಥದ್ದು, ಪ್ರವಾಸಿ ಸ್ಥಳಗಳಿಗೆ ಹೋಗಿ ಅದರಲ್ಲೂ ಫಾಲ್ಸ್ ಹತ್ರ ಹೋಗಿ ಆ ಬಂಡೆಗಳ ಮೇಲೆ ಹತ್ತು ನಿಂತ್ಕೊಂಡು ಯಾವುದೋ ಒಂದು ಫೋಟೋಗೆ ಪೋಸ್ಟ್ ಕೊಡೋಕೆ ಹೋಗ್ತಾರೆ, ಅಥವಾ ಹತ್ತಿರ ಹೋಗಿ ಸೆಲ್ಫಿಗೆ ಪೋಸ್ಟ್ ಕೊಡೋಕೆ ಹೋಗೋದು, ರೀಲ್ಸ್ ಮಾಡೋಕೆ ಹೋಗೋದು. ಇತ್ತೀಚೆಗೆ ರೀಲ್ಸ್ ಹುಚ್ಚು, ಪ್ರಾಣ ಕಳ್ಕೊತೀರಾ. ಅಲ್ಲಿ ಏನು ಇನ್ಸ್ಟ್ರಕ್ಷನ್ ಇರುತ್ತೆ, ಎಲ್ಲಿವರೆಗೂ ಹೋಗಬೇಕು ಅನ್ನೋದಿರುತ್ತೆ, ಅಲ್ಲಿ ಹೋಗಬೇಕು, ನಿಲ್ಲಬೇಕು, ನೋಡಬೇಕು, 2 ಫೋಟೋ ತಗೋಬೇಕು, ಬರಬೇಕು. ಹುಚ್ಚಾಟ ಮಾಡೋದಕ್ಕೆ ಹೋದರೆ ಪ್ರಾಣಕ್ಕೆ ಅಪಾಯ, ಕಟ್ಟಿಟ್ಟ ಬುತ್ತಿ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವಿಡಿಯೋಸ್ಗಳನ್ನು ನೋಡಿದ್ರೂ ಕೂಡ ಹುಚ್ಚಾಟ ಮಾಡುವಂಥದ್ದು.